ಹಾಯ್ ಹಲೋ ನಮಸ್ತೆ ಬೆಂಗಳೂರು, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ದಿನ ನಾವು ಹೋಗ್ತಾ ಇರುವಂಥದ್ದು ಲಾಲ್ಬಾಗ್ನಲ್ಲಿ ಸದ್ಯಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಆಗಸ್ಟ್ 7ನೇ ತಾರೀಕಿನಿಂದ ಆಗಸ್ಟ್ 18ನೇ ತಾರೀಕಿನವರೆಗೆ ಫ್ಲವರ್ ಶೋ, ಪುಷ್ಪ ಪ್ರದರ್ಶನ ಇದೆ. ಅದಕ್ಕಾಗಿ ನಾವು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಪುಷ್ಪ ಪ್ರದರ್ಶನ ಅಥವಾ ಹೂವಿನ ಪ್ರದರ್ಶನ, ಫ್ಲವರ್ ಶೋ ಯಾವ ಥರ ಇರುತ್ತೆ, ಯಾವ ಥರ ಡಿಸೈನ್ ಇರುತ್ತೆ, ಏನು ಇದರ ವಿಶೇಷತೆ, ಕೆಲವೊಂದು ಸಲ ನಾವು ಮೊಬೈಲ್ಗಳಲ್ಲಿ ನೋಡಿರ್ತೀವಿ, ಕಂಟಿನ್ಯೂಸ್ ಆಗಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಬರುತ್ತೆ. ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಇದೆ ಅಂಥೇಳಿ. ಡೈರೆಕ್ಟಾಗಿ ನಮಗೆ ಹೋಗಿ ನೋಡೋದಕ್ಕೆ ಸಮಯ ಇರಲ್ಲ ಅಥವಾ ದೂರದಲ್ಲಿರ್ತೀವಿ. ಹಂಗಾಗಿ ಅಲ್ಲಿ ಏನಿದೆ ಅದರ ವಿಶೇಷತೆ ಏನು, ಲಾಲ್ಬಾಗ್ನಲ್ಲಿ ನಡೆಯುವಂಥ ಒಂದು ಪುಷ್ಪ ಪ್ರದರ್ಶನ ಯಾವ ಥರ ಇರುತ್ತೆ, ಸ್ವಾತಂತ್ರ್ಯ ದಿನಾಚರಣೆಯ ಸಲುವಾಗಿ ಇವಾಗ ನಡೀತಾ ಇರುವಂಥ ಪುಷ್ಪ ಪ್ರದರ್ಶನ ಇದು 218ನೇದು. ಸ್ವಾತಂತ್ರ್ಯ ದಿನಾಚರಣೆಯ ಸಲುವಾಗಿ ಇದನ್ನು ಆಯೋಜನೆ ಮಾಡಲಾಗಿದೆ. ನೋಡ್ಬೋದು, ಒಳಗಡೆ ಹೋಗ್ತಾ ಇದ್ದೀವಿ, ಯಾವ ಥರ ವ್ಯೂಸ್ ಇದೆ ಅಂಥೇಳಿ. ಪ್ರತಿ ತುತ್ತಿಗೂ ರೈತರನ್ನು ಸ್ಮರಿಸೋಣ ಅಂತ ಇಲ್ಲಿ ಹಾಕಿದ್ದಾರೆ. ಯಾಕಂದರೆ ರೈತನೇ ಎಲ್ಲದಕ್ಕೂ ಕಾರಣ ತಾನೇ. ನಾವು ಯಾವುದೇ ಒಂದು ಜೀವನ ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗುವವರೆಗೂ ಕೂಡ ಪ್ರತಿಯೊಂದಕ್ಕೂ ರೈತನೇ ಕಾರಣ. ಹಾಗಾಗಿ ಎಲ್ಲದಕ್ಕೂ ಮುಂಚೆ ರೈತನನ್ನು ನೆನೆಸ್ಕೊಳ್ಬೇಕು. ಇದು ಫಲಪುಷ್ಪ ಪ್ರದರ್ಶನದ ಒಂದು ಆವರಣ ಫ್ರೆಂಡ್ಸ್. ನೋಡಿ ಕಾರಂಜಿ ಯಾವ ಥರ ಮನೋಹರವಾಗಿದೆ ಅಂಥೇಳಿ. ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿರುವಂಥ ಇದೊಂದು ಶೆಡ್ಡು. ಇದರಲ್ಲಿ ಹೋಗಬೇಕು ಅಂತಂದರೆ ನಮಗೆ ಚಾರ್ಜ್ ತೊಗೋತಾರೆ ಫ್ರೆಂಡ್ಸ್. ಒಬ್ಬರಿಗೆ 100 ರೂಪೀಸ್ ಚಾರ್ಜ್ ಇದೆ ಇವಾಗ ಸದ್ಯಕ್ಕೆ. ಈ ಕಡೆಯಿಂದ ಹೊರಗಡೆ ಬರೋದು, ಆ ಕಡೆಯಿಂದ ಒಳಗಡೆ ಹೋಗೋದು. ಇದು ಹೊರಗಡೆಯ ಒಂದು ಚಿತ್ರಣ. ಅದೇನು ಫಲಪುಷ್ಪ ಪ್ರದರ್ಶನ ಮಾಡಿದ್ದಾರೆ ಅದರ ಒಂದು ಹೊರಗಡೆಯ ಒಂದು ಚಿತ್ರಣ ಫ್ರೆಂಡ್ಸ್. ಇದು ಎಲ್ಲ ಫ್ರೀಯಾಗಿ ನೋಡ್ಬೋದು. ಬಟ್ ಒಳಗಡೆ ಹೋಗೋಕ್ಕೆ ಒಬ್ಬರಿಗೆ 100 ರೂಪೀಸ್ ಚಾರ್ಜನ್ನು ಮಾಡಿದ್ದಾರೆ. ಒಂದು ರೌಂಡು ಇದರ ಸುತ್ತಲೂ ತೋರಿಸ್ಕೊಂಡು ಆಮೇಲೆ ನಾನು ಒಳಗಡೆ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಭಾರತದ ಅತ್ಯುತ್ತಮ ತೋಟಗಾರಿಕೆ ಪ್ರದರ್ಶನಕ್ಕೆ ಭೇಟಿ ನೀಡಿ ಅಂತ ಕೊಟ್ಟಿದ್ದಾರೆ. ಕನೆಕ್ಟಿಂಗ್ ಇಂಡಿಯನ್ ಹಾರ್ಟಿಕಲ್ಚರ್ ಗ್ಲೋಬಲಿ ಅಂಥೇಳಿ. ಇಲ್ಲಿ ನರ್ಸರಿ ಸೀಡ್ಸ್ ಇರುತ್ತೆ, ಫಾರ್ಮ್ ಮಷಿನರಿ ಇರುತ್ತೆ, ಎಲ್ಲ ಥರನೂ ಇರುತ್ತೆ. ಅದು 25ರಿಂದ 26, 27 ಸೆಪ್ಟೆಂಬರ್ 2025 ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೋಬಹುದು. ನೋಡಿ ಹೊರಗಡೆ ಯಾವ ಥರ ಒಂದು ಹೂವಿನ ಒಂದು ಅಲಂಕಾರಗಳನ್ನು ಮಾಡಿದ್ದಾರೆ ಅಂಥೇಳಿ. ವ್ಯೂಸ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೆಂಗಿದೆ ವ್ಯೂಸ್, ಬ್ಯೂಟಿಫುಲ್. ಈ ಸಲದ ಒಂದು ಪುಷ್ಪ ಪ್ರದರ್ಶನದ ಒಂದು ವಿಶೇಷತೆ ಏನು ಅಂತಂದರೆ, ಸ್ವಾತಂತ್ರ್ಯ ಸೇನಾನಿಗಳಾದಂತಹ ಕಿತ್ತೂರಿನ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನ ಅವರ ಒಂದು ಪರಿಚಯವನ್ನು ಈ ಒಂದು ಫ್ಲವರ್ ಶೋನಲ್ಲಿ ಫ್ಲವರ್ಗಳ ಮೂಲಕನೇ ಅವರು ಜನತೆಗೆ ಅವರ ಬಗ್ಗೆ ಒಂದು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಇಬ್ಬರು ಸ್ವಾತಂತ್ರ್ಯ ಸೇನಾನಿಗಳು ಮತ್ತು ಅವರ ಸಹಚರರ ಬಗ್ಗೆ ಪರಿಚಯವನ್ನು ಮಾಡಿಸಿದ್ದಾರೆ ಅಂಥೇಳಿ ವಿವರವಾಗಿ ನಿಮಗೆ ಹೇಳ್ಕೊಡ್ತೀನಿ. ಇದು ಲಾಲ್ಬಾಗ್ನ ಒಂದು ದೃಶ್ಯ ಫ್ರೆಂಡ್ಸ್. ಫ್ಲವರ್ ಶೋ ನಡೀತಾ ಇರುವಂತಹ ಒಂದು ಶೆಡ್ ಇದೆಯಲ್ಲ, ಇದೇ ಶೆಡ್ಡು. ಇದರ ಒಂದು ಅಕ್ಕಪಕ್ಕದ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ಕೊಂಡು ಬಂದೆ. ಈಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ರಾಣಿ ಚೆನ್ನಮ್ಮ ಅವರ ಮೂರ್ತಿ, ಹಾಗೆ ಪಕ್ಕದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇದೆ.
ಮತ್ತು ಅವರ ಸಹಚರರ ಅವರ ಸೇನಾನಿಗಳ ಮೂರ್ತಿ ಮತ್ತು ಪರಿಚಯ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಬಹುದು ಪುಷ್ಪ ಪ್ರದರ್ಶನ, ಯಾವ ಥರ ಕಲರ್ ಆಗಿರುವಂಥ ಹೂಗಳು, ಬೇರೆ ಬೇರೆ ಜಾತಿಯ ಹೂಗಳು, ಬೇರೆ ಬೇರೆ ಕಲರ್ಗಳು ನೋಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೇರೆ ಬೇರೆ ಹೂವಿನ ಜಾತಿ. ಇದು ಪಾನ್ಸಿಟಿಯಾ, ಇದು ಕಲ್ಯಾಂಜೋ, ಇದು ಸೇವಂತಿಗೆ. ರಾಣಿ ಚೆನ್ನಮ್ಮನವರ ಜನನ ಆಗಿರುವಂಥ ಮಾಹಿತಿ ಇದೆ. ರಾಣಿ ಚೆನ್ನಮ್ಮನವರ ಕೋಟೆಯನ್ನು ಯಾವ ಥರ ಹೂವಿನಲ್ಲಿ ರಚನೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಇಕ್ಸೋರಾ, ಎಲ್ಲ ರಿಯಲ್ ಹೂವು ಫ್ರೆಂಡ್ಸ್. ಇವೆಲ್ಲ ಪ್ಲಾಸ್ಟಿಕ್ ಅನ್ಕೊಂಡು ಬೇಡಿ. ಮತ್ತೆ ಇದು ಸಾಲ್ವಿಯಾ ಅನ್ನುವಂಥ ಹೂವು. ಇದು ಟೊರೇನಿಯಾ, ಇದು ಸಲೋಸಿಯಾ, ಇದು ಪಾನ್ಸಿಟಿಯಾ. ರಾಜ ಮಲ್ಲಸರ್ಜ ದೇಸಾಯಿ ಅವರ ಪರಿಚಯ ಫ್ರೆಂಡ್ಸ್. ಇದು ಮಲ್ಲಸರ್ಜ ದೇಸಾಯಿ ಯಾರು ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸೇನಾಧಿಕಾರಿ. ಮಲ್ಲಸರ್ಜ ಚೆನ್ನಮ್ಮರ ಭೇಟಿ, ಮದುವೆ, ಅದರ ಬಗ್ಗೆ ಮಾಹಿತಿ ಇದೆ ಫ್ರೆಂಡ್ಸ್ ಇಲ್ಲಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೋಟೆ ನೋಡಿ ಫ್ರೆಂಡ್ಸ್. ಕೋಟೆ ನೋಡಿ, ಹೂವಿನಲ್ಲಿ ಯಾವ ಥರ ಕೋಟೆಯನ್ನು ರಚನೆ ಮಾಡಿದ್ದಾರೆ ಅಂಥೇಳಿ, ಅಲಂಕಾರ ಯಾವ ಥರ ಮಾಡಿದ್ದಾರೆ ಅಂತ. ಕಿತ್ತೂರು ಕೋಟೆ. ರಾಜ ಅಲ್ಲಪ್ಪಗೌಡನ ಕಾಲದಲ್ಲಿ ಕಿತ್ತೂರಿನಲ್ಲಿ ಕೋಟೆ ನಿರ್ಮಾಣವಾಗುತ್ತದೆ. ಈ ಕೋಟೆಯ ನಿರ್ಮಾಣಕ್ಕೆ ಗೋವೆಯ ಪೋರ್ಚುಗೀಸರ ಸಲಹೆ ಸಹಕಾರ ಸ್ವೀಕರಿಸಿದ್ದರೆಂದು ತಿಳಿಯುತ್ತದೆ. ಚೆನ್ನಾಗಿ ಮಾಹಿತಿಯನ್ನು ಇಲ್ಲಿ ಒದಗಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಇದೇ ನೋಡಿ ಫ್ರೆಂಡ್ಸ್, ಕೋಟೆ ಯಾವ ಥರ ಹೂವಿನ ಅಲಂಕಾರದೊಂದಿಗೆ ಕೋಟೆಯ ನಿರ್ಮಾಣ ಇಲ್ಲಿ ಮಾಡಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ವೀರ ಸೇನಾನಿಗಳಿಗೆ ಗೌರವವನ್ನು ಪುಷ್ಪ ಪ್ರದರ್ಶನಗಳ ಮೂಲಕ ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಫ್ರೆಂಡ್ಸ್. ಇದು ಮಲ್ಲಸರ್ಜನನ ಅಂತ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಫ್ರೆಂಡ್ಸ್. ಇದು ಮಲ್ಲಸರ್ಜನ ಕಿತ್ತೂರು ಸಂಸ್ಥಾನ ಇಂದಿನ ಬೆಳಗಾವಿ, ಧಾರವಾಡ, ಕಾರವಾರ ಜಿಲ್ಲೆಯ ಭಾಗಗಳನ್ನು ಒಳಗೊಂಡಿತ್ತು. 286 ಹಳ್ಳಿಗಳು, 72 ಮಜೇರಗಳು ಸಂಸ್ಥಾನದಲ್ಲಿದ್ದವು. ಮಲ್ಲಸರ್ಜನ ಆಡಳಿತದಲ್ಲಿ ಕಿತ್ತೂರು ವ್ಯಾಪಾರ ಉದ್ಯೋಗದಲ್ಲಿ ತೀವ್ರ ಪ್ರಗತಿಯನ್ನು ಕಂಡಿತ್ತು ಫ್ರೆಂಡ್ಸ್. ನಾನು ಇದನ್ನೆಲ್ಲ ಪೂರ್ತಿ ಓದ್ಕೊತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ನೀವೇ ಇದನ್ನು ಓದ್ಕೊಳ್ಳಿ. ಸಾಧ್ಯ ಆದರೆ ಒಂದಿನ ನೀವು ಲಾಲ್ಬಾಗ್ಗೆ ಭೇಟಿ ಕೊಡ್ಬೋದು ಫ್ರೆಂಡ್ಸ್. ನಿಮ್ಮ ಮಕ್ಕಳು ಇದ್ದರೆ ಮಕ್ಕಳ ಜೊತೆಗೆ ಭೇಟಿಯನ್ನು ಕೊಡೋದ್ರಿಂದ ಮಕ್ಕಳಿಗೂ ಕೂಡ ವೀರ ಸೇನಾನಿಗಳ ಬಗ್ಗೆ ಮಾಹಿತಿಯನ್ನು ನೀವು ಅಲ್ಲಿ ವಿವರಣೆಯೊಂದಿಗೆ ನೀಡ್ಬೋದು ಫ್ರೆಂಡ್ಸ್. ಅವರಿಗೆ ಮನವರಿಕೆ ಆಗೋ ಥರ ಅವರಿಗೆ ತಿಳಿಸಿ ಹೇಳ್ಬೋದು ಫ್ರೆಂಡ್ಸ್, ನಿಮ್ಮ ಮಕ್ಕಳಿಗೂ ಕೂಡ. ಇದನ್ನು ಕೆನರಾ ಬ್ಯಾಂಕ್ನ ಸಹಯೋಗದಲ್ಲಿ ಅವರು ನಡೆಸ್ತಾ ಇದ್ದಾರೆ ಫ್ರೆಂಡ್ಸ್ ಸದ್ಯಕ್ಕೆ. ಜಾನಪದ ಕವಿಗಳು, ಹಾಡುಗಾರರು ಜನಪರವಾದ ಹೋರಾಟ ಮಾಡಿದ ವೀರರನ್ನು ಕುರಿತು ಹಾಡುಗಳನ್ನು ರಚಿಸಿ ಹಾಡಿ ಗೌರವ ಸಲ್ಲಿಸುವ ಪರಂಪರೆ ಕನ್ನಡ ನಾಡಿನ ಹಿರಿಮೆಗಳಲ್ಲಿ ಸದಾಕಾಲ ಇದ್ದೇ ಇದೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಇಲ್ಲಿ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಸಂದರ್ಭಗಳಲ್ಲಿ ಈ ಥರ ಫಲಪುಷ್ಪಗಳ ಪ್ರದರ್ಶನ ಏರ್ಪಾಡು ಮಾಡಿರ್ತಾರೆ. ನೋಡ್ಬೋದು ಫ್ರೆಂಡ್ಸ್, ಮಲ್ಲಸರ್ಜನ ಮಕ್ಕಳು ಮತ್ತು ಉತ್ತರಾಧಿಕಾರ ಅವರ ಪರಿಚಯ ಇಲ್ಲಿದೆ ಫ್ರೆಂಡ್ಸ್. ಇದು ಕಿತ್ತೂರು ಸಂಸ್ಥಾನ ಮತ್ತು ಸಂಗೊಳ್ಳಿ ರಾಯಣ್ಣನ ಅಜ್ಜ ರೋಗಣ್ಣನವರ
ಅವ್ರ ಬಗ್ಗೆ ಇದೆ ಫ್ರೆಂಡ್ಸ್. ಇಲ್ಲಿ ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ 288 ಹಳ್ಳಿಗಳಲ್ಲಿ ಸಂಗೊಳ್ಳಿಯೂ ಒಂದು. ಸಂಗೊಳ್ಳಿಯ ರಾಯಣ್ಣನ ಅಜ್ಜ ರೋಗಣ್ಣನವರು ಆಯುರ್ವೇದ ಪಂಡಿತರಾಗಿದ್ದರಂತೆ ಫ್ರೆಂಡ್ಸ್. ಅವರು ಸಂಗೊಳ್ಳಿ ರಾಯಣ್ಣವರ ಅಜ್ಜ ರೋಗಣ್ಣನವರು ಆಯುರ್ವೇದ ಪಂಡಿತರಂತೆ. ಕಿತ್ತೂರು ಸಂಸ್ಥಾನ ಮತ್ತು ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ. ರೋಗಣ್ಣನವರ ಮಗ ಭರಮಪ್ಪನು ಬೇಟೆಗಾರನೂ ವೀರಸೇನಾನಿಯೂ ಆಗಿದ್ದನು. ಭರಮಪ್ಪ ಕಿತ್ತೂರು ಸಂಸ್ಥಾನದ ಸೇತ ಸನದಿಯಾಗಿ ಸೇವೆ ಸಲ್ಲಿಸುತ್ತಿದ್ದನು. ರಾಯಣ್ಣನ ಜನನ ಮತ್ತು ಬಾಲ್ಯ. ಭರಮಪ್ಪ ಹುಲಿ ಕೊಂದಿದ್ದಕ್ಕಾಗಿ ಸನ್ಮಾನಿತನಾಗಿ ಸಂಗೊಳ್ಳಿಗೆ ಮರಳಿದ ದಿನವೇ ಅಂದರೆ 15 ಆಗಸ್ಟ್ 1796ರಂದು ಕೆಂಚವ್ವ ಗಂಡು ಮಗುವಿಗೆ ಜನ್ಮ ನೀಡಿದಳು. ನೋಡಿ ಫ್ರೆಂಡ್ಸ್, ಸಂಗೊಳ್ಳಿ ರಾಯಣ್ಣ ಅವರು ಜನಿಸಿರುವಂಥದ್ದು ಕೂಡ ಆಗಸ್ಟ್ 15. ಎಷ್ಟೋ ಜನ ಮಹಾನ್ ವ್ಯಕ್ತಿಗಳು ಆಗಸ್ಟ್ 15ರಂದು ಜನಿಸಿದ್ದಾರೆ ಫ್ರೆಂಡ್ಸ್. ಒಂದು ಹೂವಿನ ಮೂಲಕ ಸ್ವಾತಂತ್ರ್ಯ ಸೇನಾನಿಗಳಿಗೆ ಒಂದು ಗೌರವವನ್ನು ಸೂಚಿಸುವ ಕಾರ್ಯವನ್ನು ಈ ಫಲಪುಷ್ಪ ಪ್ರದರ್ಶನದ ಮೂಲಕ ಲಾಲ್ಬಾಗ್ನಲ್ಲಿ ಏರ್ಪಡಿಸಲಾಗಿದೆ. ರಾಯಣ್ಣ ಕುಸ್ತಿಯಲ್ಲಿ ಗೆಲ್ಲುವುದರಿಂದ ಚೆನ್ನಮ್ಮನಿಂದ ಕತ್ತಿಯ ಉಡುಗೊರೆಯನ್ನು ಪಡೆದುಕೊಳ್ತಾರೆ ಫ್ರೆಂಡ್ಸ್. ದತ್ತು ಸ್ವೀಕಾರ. ಶಿವಲಿಂಗ ರುದ್ರಸರ್ಜನ ಸಾವು. ಶಿವಲಿಂಗ ರುದ್ರಸರ್ಜನು ಹೆಸರಿಗೆ ಮಾತ್ರ ರಾಜನಾಗಿದ್ದನು. ಸಮರ್ಥವಾಗಿ ಆಡಳಿತ ನಡೆಸುತ್ತಿದ್ದ ಚೆನ್ನಮ್ಮ ಸಂಸ್ಥಾನದ ಏಳಿಗೆಗೆ ಶ್ರಮಿಸತೊಡಗಿದಳು. ಕಿತ್ತೂರಿನ ಪ್ರಗತಿ ಆಂಗ್ಲರ ಕಣ್ಣು ಕುಕ್ಕುತ್ತಿತ್ತು. ತೀವ್ರ ಅನಾರೋಗ್ಯದಿಂದ ಮರಣಮುಖಿಯಾಗಿದ್ದ ಮಕ್ಕಳಿಲ್ಲದ ಶಿವಲಿಂಗ ರುದ್ರಸರ್ಜನು ಚೆನ್ನಮ್ಮನ ಸಲಹೆಯಂತೆ ಮಾಸ್ತಮರಡಿಯ ಬಾಳಪ್ಪನವರ ಮಗ ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿದನು. ಸ್ವಾತಂತ್ರ್ಯ ವೀರರಿಗೆ ಪುಷ್ಪ ನಮನ. ದತ್ತಕದ ಪರಿಣಾಮ ಥ್ಯಾಕರೆಯ ಪ್ರವೇಶ. ಚೆನ್ನಮ್ಮ ದತ್ತಕ ಪಡೆಯೋದು ಬ್ರಿಟಿಷರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಆವಾಗ ಥ್ಯಾಕರೆ ಅನ್ನುವಂಥ ಒಂದು ಬ್ರಿಟಿಷ್ ಅಧಿಕಾರಿ ಒಂದು ಸಭೆಯನ್ನು ಮಾಡ್ತಾನೆ ಫ್ರೆಂಡ್ಸ್. ಅದರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಯುದ್ಧದ ಹೊಸ್ತಿಲಿನಲ್ಲಿ ಕಿತ್ತೂರು. ಶಾರ್ಟ್ ಆಗಿ ಒಂಥರ ಅವರ ಒಂದು ಇತಿಹಾಸವನ್ನು ತಿಳಿಸುವಂಥ ಪ್ರಯತ್ನ, ಜೊತೆಗೆ ಪುಷ್ಪಗಳೊಂದಿಗೆ ಅವರಿಗೆ ಒಂದು ಪುಷ್ಪ ನಮನ ಸಲ್ಲಿಸುವಂಥ ಪ್ರಯತ್ನವನ್ನು ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಥ್ಯಾಕರೆಯ ಹಸ್ತಕ್ಷೇಪ. ಚೆನ್ನಮ್ಮನ ಉತ್ತರ. ಆವಾಗ ಬ್ರಿಟಿಷ್ ಅಧಿಕಾರಿಗಳು ಏನಾದರೂ ನಾವು ದತ್ತಕ ಪಡೆದುಕೊಳ್ಬೇಕು ಅಂತ ಇವರು ಪ್ರಯತ್ನ ಮಾಡಿದಾಗ ಬ್ರಿಟಿಷರು ಕೂಡ ಅದರಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಫ್ರೆಂಡ್ಸ್. ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಅಮಟೂರು ಸಾಧುನವರು ಲಾಳಪ್ಪ. ನೋಡ್ಬೋದು ಯಾವ ಥರ ಬ್ಯೂಟಿಫುಲ್ ಆಗಿ ಒಂದು ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ವ್ಯೂಸ್ ನೋಡಿ ಫ್ರೆಂಡ್ಸ್. ಮೊದಲ ಆಂಗ್ಲೋ ಕಿತ್ತೂರು ಯುದ್ಧದ ಬಗ್ಗೆ ಮಾಹಿತಿ ನೀಡಲಾಗಿದೆ ಫ್ರೆಂಡ್ಸ್. ಇಲ್ಲಿ ಆಂಗ್ಲೋ ಕಿತ್ತೂರು ಸೈನ್ಯದ ಮೊದಲ ಮುಖಾಮುಖಿಯಾಗಿರುವಂಥ ಒಂದು ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ.
ಥಾಕರೆಯ ಸಂಧಾನ ಯತ್ನ, ಚೆನ್ನಮ್ಮಳ ನಿರಾಕರಣೆ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ನೇರ ಯುದ್ಧ ರಂಗಕ್ಕಿಳಿದ ವೀರರಾಣಿ ಚೆನ್ನಮ್ಮ. ಕಿತ್ತೂರು ಚೆನ್ನವ್ವ ಸುತ್ತೂರ ಒಡತ್ಯಾಗಿ ಕತ್ತಿ ಕವಚಗಳ ಉಡುಪುಟ್ಟು ಅಬ್ಬರದಿ ಬತ್ತಲ ಕುದುರೆಯ ಜಿಗಿದಾಳ. ಎಷ್ಟು ಚೆನ್ನಾಗಿ ಒಂದು ವಿವರಣೆಯನ್ನು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಶೈಲಿಯಲ್ಲಿ. ಕಿತ್ತೂರು ಚೆನ್ನವ್ವ ಸುತ್ತೂರು ಒಡತ್ಯಾಗಿ. ಥ್ಯಾಕರೆಗೆ ಗುಂಡು, ಕಿತ್ತೂರಿಗೆ ಜಯ. ಕಿತ್ತೂರು ವಿಜಯೋತ್ಸವದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಾಗಿದೆ. ಮೊದಲ ಆಂಗ್ಲೋ ಕಿತ್ತೂರು ಯುದ್ಧೋತ್ತರ ಘಟನಾವಳಿಗಳು. ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧ ಸಿದ್ಧತೆ. ವಿಡಿಯೋನ ಪೌಸ್ ಮಾಡಿ ಓದ್ಕೊಳ್ಳಿ ದಯವಿಟ್ಟು. ಮಾಹಿತಿಯನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬ್ಯೂಟಿಫುಲ್ ಆಗಿ ಯಾವ ಥರ ಒಂದು ಹೂವಿನ ಪ್ರದರ್ಶನ ಜೊತೆಗೆ ವೀರ ಸೇನಾನಿಗಳ ಒಂದು ಪರಿಚಯವನ್ನು ಇಲ್ಲಿ ಮಾಡಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಒನಕೆ ಓಬವ್ವಳ ಒಂದು ಪರಿಚಯ ಇದೆ ಫ್ರೆಂಡ್ಸ್ ಇಲ್ಲಿ. ಒನಕೆ ಓಬವ್ವ. ಹದಿನೆಂಟನೇ ಶತಮಾನದಲ್ಲಿ ಆಡಳಿತ ನಡೆಸಿರುವಂಥ ಒನಕೆ ಓಬವ್ವ. ರಾಣಿ ವೀರಮ್ಮಾಜಿ. ಅವರ ಒಂದು ಪರಿಚಯವನ್ನು ಇಲ್ಲಿ ಕೊಡಲಾಗಿದೆ ಫ್ರೆಂಡ್ಸ್. ಕೆಳದಿ ರಾಜ್ಯದ ಕೊನೆಯ ರಾಣಿ ವೀರಮ್ಮಾಜಿ.
ಕೆಳದಿ ಚೆನ್ನಮ್ಮನ ಪರಿಚಯವನ್ನು ಕೊಡಲಾಗಿದೆ ಫ್ರೆಂಡ್ಸ್. ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿದ ರಾಜ್ಯ ಕೆಳದಿಯಾಗಿತ್ತಂತೆ ಫ್ರೆಂಡ್ಸ್. ರಾಣಿ ಬೆಳವಡಿ ಮಲ್ಲಮ್ಮ, ರಾಣಿ ಚೆನ್ನಭೈರಾದೇವಿ, ರಾಣಿ ಅಬ್ಬಕ್ಕದೇವಿ, ನೀವು ಕೂಡ ಒಂದು ದಿನ ಹೋಗಿ ಪುಷ್ಪ ಪ್ರದರ್ಶನವನ್ನು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋನ ಪೂರ್ಣವಾಗಿ ನೋಡ್ತಾ ಇರಿ ಫ್ರೆಂಡ್ಸ್. ಇದು ರಾಯಣ್ಣನವರ ಜೊತೆ ಗಲ್ಲಿಗೇರಿದಂಥ ಅವರ ಸಹಚರರ ಒಂದು ಚಿತ್ರ ಫ್ರೆಂಡ್ಸ್. बाहर भी है।